ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚ್ನ ಫಿಸಿಕ್ಸ್ನ ಮೊದಲನೇ ಚಾಪ್ಟರ್ದ ಮೋಷನ್, ಈ ಚಾಪ್ಟರ್ನ 4ನೇ ಲೆಕ್ಚರ್ ಇವತ್ತು ನಾವು ವೆಲಾಸಿಟಿ ಟೈಮ್ ಗ್ರಾಫ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿದ್ದೇವೆ. ಓಕೆ, ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಇವತ್ತಿನ ಸೆಷನಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ, ಮೊದಲಿಗೆ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್. ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ಬೋದು, ಆರ್ ಸ್ಪೀಡ್ ಟೈಮ್ ಗ್ರಾಫ್ ಅಂತ. ಯಾಕೆಂದರೆ ವಿ ಹ್ಯಾವ್ ಕನ್ಸಿಡರ್ ಇನ್ ದ ಲಾಸ್ಟ್ ವಿಡಿಯೋ ನೀವು ನೋಡ್ಬೋದು ಒನ್ ಡೈಮೆನ್ಷನಲ್ ಮೋಷನ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ದ ಬಾಡಿ ಈಸ್ ನಾಟ್ ರಿಟರ್ನಿಂಗ್ ಅಥವಾ ಚೇಂಜಿಂಗ್ ದ ಡೈರೆಕ್ಷನ್ ಅಂತ. ಸೊ ಅದರಿಂದ ವೆಲಾಸಿಟಿ ಆ್ಯಂಡ್ ಸ್ಪೀಡ್, ಯಾಕೆ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಸೇಮ್ ಆಗಿದ್ದಾಗ ವೆಲಾಸಿಟಿ ಆ್ಯಂಡ್ ಟೈಮ್ ಸೇಮ್ ಆಗಿರುತ್ತೆ. ಓಕೆ, ಟೈಮ್ ಗ್ರಾಫ್. ಹಾಗೆ ಸ್ಪೆಷಲ್ ಕೇಸಸ್ ನೋಡೋಣ. ಸ್ಪೆಷಲ್ ಕೇಸಸ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಆರ್ ಎಲ್ಸ್ ಸ್ಪೀಡ್ ಟೈಮ್ ಗ್ರಾಫ್. ಸ್ಪೀಡ್ ಆ್ಯಂಡ್ ಟೈಮ್ ಗ್ರಾಫ್, ರೈಟ್. ಸೊ ಫಸ್ಟ್ಗೆ ನೋಡೋದಾದರೆ ವೆಲಾಸಿಟಿ ಟೈಮ್ ಗ್ರಾಫ್. ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ರಿವೈಸ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಆರ್ ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್, ನಮಗೆ ಸ್ಲೋಪ್ ಏನು ಕೊಡುತ್ತೆ? ವೆಲಾಸಿಟಿ ಆರ್ ಸ್ಪೀಡ್ ಆಫ್ ದ ಬಾಡಿ, ರೈಟ್. The slope of displacement versus time graph or else distance versus time graph gives us velocity or speed, right? So ಇಲ್ಲಿ velocity time graph ಇದೆ. ಈ velocity time graph ನಮ್ಗೆ ಏನು ಕೊಡುತ್ತೆ? ಫಸ್ಟ್ ಒನ್, ಸ್ಲೋಪ್ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ಆಕ್ಸಲರೇಷನ್ ಕೊಡುತ್ತೆ. ಯಾಕೆ? ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ದ ಲಾಸ್ಟ್ ಕ್ಲಾಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ರೇಷಿಯೋ ಏನಾಗುತ್ತೆ? ವೆಲಾಸಿಟಿ. ಅಥವಾ ಡಿಸ್ಟೆನ್ಸ್ ಬೈ ಟೈಮ್ ರೇಷಿಯೋ ಏನಾಗುತ್ತೆ? ಸ್ಪೀಡ್ ಆಗುತ್ತೆ. ಸೊ ಇಲ್ಲಿ ಸಹಿತ ವೆಲಾಸಿಟಿ ವರ್ಸಸ್ ಟೈಮ್ ಅಂದರೆ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಏನು ಕೊಡುತ್ತೆ ನಮಗೆ? ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್, ಆಕ್ಸಲರೇಷನ್. ಆಕ್ಸಲರೇಷನ್ ಆಫ್ ದ ಬಾಡಿ ನಮಗೆ ಸಿಗುತ್ತೆ. ಹಾಗಿತ್ತಂದರೆ ಇಲ್ಲಿ ಸ್ಪೆಷಲೈಸೇಷನ್ ಏನು? ಸ್ಪೆಷಾಲಿಟಿ ಆಫ್ ದಿಸ್ ವಿ ಟಿ ಗ್ರಾಫ್ ಏನಂದರೆ ಇನ್ನೊಂದು ಕ್ವಾಂಟಿಟಿ ಸಹಿತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಏನದು? ದ್ಯಾಟ್ ಈಸ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ದ ಬಾಡಿ. ಸೊ ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್ ಅಥವಾ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫಲ್ಲಿ ನಮಗೆ ಒಂದೇ ಒಂದು ಕ್ವಾಂಟಿಟಿ ಸಿಗುತ್ತಾ ಇತ್ತು, ದ್ಯಾಟ್ ಈಸ್ ಸ್ಪೀಡ್ ಆರ್ ವೆಲಾಸಿಟಿ. ಬಟ್ ಇನ್ ಕೇಸ್ ಆಫ್ ವಿ ಟಿ, ದ್ಯಾಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್ ಆರ್ ಸ್ಪೀಡ್ ವರ್ಸಸ್ ಟೈಮ್ ಗ್ರಾಫ್ ಗಿವ್ಸ್ ಅಸ್ ಬೋತ್ ಆಕ್ಸಲರೇಷನ್ ಆಸ್ ವೆಲ್ ಆಸ್ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಡಿ. 2 ಪ್ಯಾರಾಮೀಟರ್ ಸಿಗುತ್ತಾ. ಅವುಗಳನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಓಕೆ, ಸೊ ಫಸ್ಟ್ಗೆ ನೀವು ನೋಡ್ಬೋದು the velocity, important points. Okay, important points. In the velocity time graph, time is taken on x-axis. As namagu gottide, time always is on x-axis. Next one, y-axis. So in case of a displacement versus time graph alli, time x-axis alli tagondidvi, displacement y-axis alli tagondidvi in the same way. Okay, and the velocity is on y-axis. So illi in place of a displacement, y will be in y-axis, there will be a velocity of the body. Now, since velocity is a vector quantity, outane velocity is a vector quantity. So the positive velocity means the positive velocity means the body is moving certain direction away from its initial position. Yake? Displacement. Slope namge sigta ittu tane elli displacement versus time graph alli. ಸ್ಲೋಪ್ ಏನಾದರೂ ಪಾಸಿಟಿವ್ ಬಂತಂದರೆ ದ ಬಾಡಿ ಇಸ್ ಮೂವಿಂಗ್ ಅವೇ ಅಂತ ಹೇಳ್ತಿದ್ವಿ. ಇಫ್ ದ ಸ್ಲೋಪ್ ಈಸ್ ನೆಗೆಟಿವ್ ಅಂತಂದರೆ ಬಾಡಿ ಈಸ್ ಮೂವಿಂಗ್ ಟುವರ್ಡ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಿದ್ವಿ. ಇನ್ ದ ಸೇಮ್ ವೇ ಇನ್ ದಿಸ್ ಕೇಸ್ ಪಾಸಿಟಿವ್ ವೆಲಾಸಿಟಿ ಅಂತಂದರೆ ದ ಬಾಡಿ ಈಸ್ ಮೂವಿಂಗ್ ಇನ್ ಅವೇ ಫ್ರಮ್ ಇನಿಷಿಯಲ್ ಪೊಸಿಷನ್. ಇಫ್ ದ ವೆಲಾಸಿಟಿ ಈಸ್ ನೆಗೆಟಿವ್ ಮೀನ್ಸ್ ದ ಬಾಡಿ ಈಸ್ ಮೂವಿಂಗ್ ಅಪೋಸಿಟ್ ಡೈರೆಕ್ಷನ್, ಮೀನ್ಸ್ ಟುವರ್ಡ್ಸ್ ದ ಇನಿಷಿಯಲ್ ಪೊಸಿಷನ್. So from the velocity time graph ಏನೇನು ಕಂಡುಹಿಡಿಬಹುದು ನಮಗೆ? 2 parameter. The first one, the displacement of the body in a certain time interval. ಯಾವುದರಿಂದ ಮಾಡ್ಬೋದು ಡಿಸ್ಪ್ಲೇಸ್ಮೆಂಟ್? ಏರಿಯಾ ಅಂಡರ್ ವಿ ಟಿ ಗ್ರಾಫ್ ನಮಗೆ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟೆನ್ಸ್ನ ಕೊಡುತ್ತೆ. ಇನ್ನೊಂದು ಕ್ವಾಂಟಿಟಿ ಇದೆ, ದ ಆಕ್ಸಲರೇಷನ್ ಆಫ್ ದ ಬಾಡಿ ಅಟ್ ಎನಿ ಇನ್ಸ್ಟಂಟ್. ಇಲ್ಲಿ ನೋಡಿ, ಡಿಸ್ಪ್ಲೇಸ್ಮೆಂಟ್ ಯಾವುದರಿಂದ? ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಅದೇ ಆಕ್ಸಲರೇಷನ್ ಸ್ಲೋಪ್. ಸಿಂಪಲ್. ಓಕೆ, ನಾವು ಈ ಸ್ಲೋಪ್ ಮತ್ತು ಏರಿಯಾ, ಸ್ಲೋಪ್ ಆಲ್ರೆಡಿ ನಮಗೆ ಲಾಸ್ಟ್ ಕ್ಲಾಸಲ್ಲೇ ಗೊತ್ತಾಗಿದೆ ಯಾವ ಥರ ಸ್ಲೋಪ್ ಫೈಂಡ್ ಮಾಡಬೇಕು ಅನ್ನೋದು.
ಏರಿಯಾ ಯಾವ ಥರ ಫೈಂಡ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಕಾನ್ಸೆಪ್ಟ್. ಸೊ ಫಸ್ಟ್ ಕೇಸ್ ನೋಡೋದಾದ್ರೆ ಡಿಫ್ರೆಂಟ್ ಕೇಸಸ್ ಇರುತ್ತೆ, ಆಲ್ರೆಡಿ ಹೇಳಿದ್ದೀನಿ ಡಿಫ್ರೆಂಟ್ ಕೇಸಸ್. ದ ಫಸ್ಟ್ ಒನ್, if a body is if a body is in motion in uniform velocity, with uniform velocity, that means velocity remains constant. ಹೇಗೆ ಅಂತಂದ್ರೆ, for example, the body is moving certain speed, means in a certain direction, speed as well as direction constant ಆಗಿದ್ದಾಗ velocity constant ಆಗಿರುತ್ತೆ. For example, 0 meter per second, 1 second 10 meter per second, 2 second 10 meter per second, ಎಷ್ಟಾಯಿತು 10 meter ಇದೇ ಥರ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಸೊ ಯಾವ ಥರ 0, ಓಕೆ, ಇನಿಷಿಯಲ್ ಪೊಸಿಷನ್ ನಾನು 0 ತೊಗೊಂಡಿದ್ದೀನಿ. ಓಕೆ, 1 ಸೆಕೆಂಡಲ್ಲಿ 10 meter per second, 2 ಸೆಕೆಂಡಲ್ಲಿ 10 meter per second, 3 ಸೆಕೆಂಡಲ್ಲಿ 10 meter per second, 4th ಸೆಕೆಂಡಲ್ಲಿ 10 meter per second, 5th ಸೆಕೆಂಡಲ್ಲಿ 10 meter per second. ಸೊ ಇಲ್ಲಿ ಟೈಮ್ ವೇರಿ ಆಗ್ತಿದೆ, ಬಟ್ ವೆಲಾಸಿಟಿ ಈಸ್ ನಾಟ್ ಚೇಂಜಿಂಗ್. ವೆಲಾಸಿಟಿ ಸೇಮ್ ಆಗಿದೆ, ಅಥವಾ ಸ್ಪೀಡ್ ಈಸ್ ಕಾನ್ಸ್ಟೆಂಟ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಸಹಿತ ಚೇಂಜ್ ಆಗ್ತಿಲ್ಲ. ಮೈಂಡ್ ಇಟ್. ಓಕೆ, ಸೊ ಇಲ್ಲಿ ನಾವು ಗಮನ ಹರಿಸಬೇಕಾಗಿರೋದು ಏನಂದ್ರೆ, ಡೈರೆಕ್ಷನ್ ಸಹಿತ ಚೇಂಜ್ ಆಗ್ತಿಲ್ಲ. ದ ಬಾಡಿ ಈಸ್ ಮೂವಿಂಗ್ ಇನ್ ಎ ಸರ್ಟನ್ ಸ್ಪೀಡ್, 10 meter per second, 10 meter per second, 10 meter per second, 10 meter per second, ಇದೇ ಥರ ಹೋಗ್ತಾ ಇದೆ. ಸೊ ಅದನ್ನು ಯಾವ ಥರ ಪ್ರೆಸೆಂಟ್ ಮಾಡೋದು ನೋಡಿ. ಗ್ರಾಫಿಕಲ್ ಪ್ರೆಸೆಂಟೇಷನ್ ಮತ್ತೊಂದು ಸತಿ ಹೇಳ್ಕೊಡ್ತೀನಿ ನೋಡಿ, ಈಸಿ, ಅದು ಪ್ರಾಬ್ಲಮ್ ಇಲ್ಲ. ಏನು ಗೊತ್ತಾ, ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಯಾವ ಥರ ಪ್ರೆಸೆಂಟ್ ಮಾಡಬೇಕು ಅನ್ನೋದು. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಎಕ್ಸ್ ಆಕ್ಸಿಸಲ್ಲಿ ಟೈಮ್ನ ಪ್ರೆಸೆಂಟ್ ಮಾಡ್ತೀವಿ ಇನ್ ಸೆಕೆಂಡ್ಸ್, ಇಲ್ಲಿ ವೈ ಆಕ್ಸಿಸಲ್ಲಿ ವೆಲಾಸಿಟಿನ ಪ್ರೆಸೆಂಟ್ ಮಾಡ್ತೀವಿ. ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಓಕೆ, ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್, ರೈಟ್. ಇಲ್ಲಿ 0,0 ಆರಿಜಿನ್, ರೈಟ್. ಇವಾಗ ಇದನ್ನು 1 ಸೆಕೆಂಡ್, ಇದನ್ನು 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್, 5, 6th ಸೆಕೆಂಡ್, ಹಾಗೆ ಇಲ್ಲಿ 10 meter per second, 20 meter per second, 30 meter per second, 40 meter per second. Example, velocity is 40 meter per second ಇದೆ ಅಂದ್ಕೊಳ್ಳಿ, 40 meter per second. ಸೊ ರೆಫರೆನ್ಸ್ ಪಾಯಿಂಟ್ ಇಲ್ಲಿ ನನ್ನ ಬಾಡಿ ಆಲ್ರೆಡಿ ಮೋಷನಲ್ಲಿದೆ. ಓಕೆ, ದ ಬಾಡಿ ಈಸ್ ಆಲ್ರೆಡಿ ಇನ್ ಮೋಷನ್. ನಾನು ಟೈಮ್ ನೋಡಿದಾಗ 0 ಸೆಕೆಂಡಲ್ಲಿ 40 meter per second ಹೋಗ್ತಾ ಇದೆ. 1 ಸೆಕೆಂಡಲ್ಲೂ ನೋಡಿದಾಗ 40 meter per second, 2 ಸೆಕೆಂಡಲ್ಲಿ ನೋಡಿದಾಗ 40 meter per second, 3 ಸೆಕೆಂಡಲ್ಲಿ ನೋಡಿದಾಗ 40 meter per second, 4th ಸೆಕೆಂಡಲ್ಲಿ ನೋಡಿದಾಗ 40 meter per second, 5th ಸೆಕೆಂಡಲ್ಲಿ ನೋಡಿದಾಗ 40 meter per second, 6th ಸೆಕೆಂಡಲ್ಲಿ ನೋಡಿದಾಗ 40 meter per second. ಅಂದರೆ ಇಲ್ಲಿ ಟೈಮ್ ಇನ್ಕ್ರೀಸ್ ಆಗ್ತಿದೆ. ಬಟ್ ವಾಟ್ ಅಬೌಟ್ ಸ್ಪೀಡ್ ಆರ್ ವೆಲಾಸಿಟಿ? ಇಟ್ ರಿಮೈನ್ಸ್ ಸೇಮ್ ಅಲ್ವಾ? ಎಷ್ಟಿದೆ ಅದು? 40 meter per second. ಈ ಥರ ಸಿಗುತ್ತೆ ನಿಮಗೆ ಗ್ರಾಫ್, ರೈಟ್? ಈ ಥರ ಸಿಗುತ್ತೆ ನಿಮಗೆ. ಸೊ ಇದನ್ನೇ ಗ್ರಾಫಿಕಲ್ ಪ್ರೆಸೆಂಟೇಷನ್ ಆಫ್ ವಿ ಟಿ ಗ್ರಾಫ್ ಫಾರ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್, ಓಕೆ, ಯೂನಿಫಾರ್ಮ್ ವೆಲಾಸಿಟಿ. Uniform motion, nothing but if it is covering equal distance and equal interval of time, that is the uniform velocity only. So ಇಲ್ಲಿ slope ಇಲ್ಲ. Okay, it indicates uniform velocity. Uniform velocity ಅಂದ್ರೆ velocity is not changing, it is a constant. Velocity is constant, right? But acceleration ಏನು ಹೇಳುತ್ತೆ? The rate of change of velocity ಅಂತ. ಏನು acceleration? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಯಾವ ಥರ ಬರೀಬೋದು? dv ಡಿವೈಡೆಡ್ ಬೈ dt, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಅಥವಾ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ, ರೈಟ್? ಸೊ ಇಲ್ಲಿ ವೆಲಾಸಿಟಿನೇ ಚೇಂಜ್ ಆಗ್ತಿಲ್ಲ, ದೇರ್ ಫೋರ್ dv ಡಿವೈಡೆಡ್ ಬೈ dt ಇವಾಗ ಚೇಂಜ್ ಆಗ್ತಿಲ್ಲ, ಕಾನ್ಸ್ಟೆಂಟ್ ಅಲ್ವಾ? 0. ಓಕೆ, v is constant, differentiation of that will be 0. So that means acceleration is 0. ಇಲ್ಲಿ ಸ್ಲೋಪೇ ಇಲ್ಲ, therefore acceleration is 0. ಅರ್ಥ ಆಯ್ತಾ? ಸೊ ಇಷ್ಟ ಆಯಿತು, ದ ಫಸ್ಟ್ ಕೇಸ್ ಆಯಿತು. ಇವಾಗ ಏನಾದರೂ ಸ್ಟ್ರೇಟ್ ಲೈನ್ ಪ್ಯಾರಲ್ ಟು ದ ಟೈಮ್ ಆಕ್ಸಿಸ್ ಇನ್ ವಿ ಟಿ ಗ್ರಾಫ್ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ? ದ ಬಾಡಿ ಈಸ್ ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಯೂನಿಫಾರ್ಮ್ ಸ್ಪೀಡ್. ದೆನ್ ವಾಟ್ ಅಬೌಟ್ ಆಕ್ಸಲರೇಷನ್ ಅಂತಂದರೆ ಆಕ್ಸಲರೇಷನ್ ಇಸ್ 0 ಬಿಕಾಸ್ ದ ವೆಲಾಸಿಟಿ ಇಸ್ ನಾಟ್ ಚೇಂಜಿಂಗ್ ಬಿಕಾಸ್ ಇಟ್ ಈಸ್ ಎ ಯೂನಿಫಾರ್ಮ್, ರೈಟ್? ಸೊ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಹೋಗ್ತಾ ಇದೆ, ಅದರಿಂದ ನಿಮಗೆ ಆಕ್ಸಲರೇಷನ್ 0 ಬರ್ತಾ ಇದೆ. ಯಾವಾಗ ನಿಮಗೆ ಆಕ್ಸಲರೇಷನ್ ಬರುತ್ತೆ? ವೆನ್ ದೇರ್ ಇಸ್ ಅ ಚೇಂಜ್ ಇನ್ ವೆಲಾಸಿಟಿ, ರೈಟ್? ಸೊ ಇಷ್ಟ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕೇಸ್ ನೋಡ್ಬೋದು. ಕೇಸ್ 2,
If a body is in motion with a uniform acceleration, that is equal changes in velocity takes place in equal interval of time. The velocity time graph is straight line inclined to the time axis. The slope of line gives the acceleration. ನಮ್ಗೆ ಗೊತ್ತಿದೆ, just discuss ಮಾಡಿದ್ವಿ. Slope of VT graph gives you acceleration. Area under VT graph gives you displacement, right? ಅಥವಾ distance. ಇಲ್ಲಿ ನಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. The table below represents the velocity of a body at different instants starting from rest. ಇಲ್ಲಿ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿದಾಗ ನೀವು ಫಸ್ಟ್ನ ಟೈಮ್ ಆಕ್ಸಿಸ್ ನೋಡಿ, 0, 1, 2, 3 ಅಪ್ ಟು 8. ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್ 0, 10, 20, 30, 40, 50, 60, 70, 80. ವೆಲಾಸಿಟಿ ಇನ್ಕ್ರೀಸ್ ಆಗ್ತದೇನಾ ಡಿಕ್ರೀಸ್ ಆಗ್ತದೇನಾ? ಡೆಫಿನೆಟ್ಲಿ ಇನ್ಕ್ರೀಸ್ ಆಗ್ತದೆ. ಇಲ್ಲಿ ನೋಡಿ 0, 10, 20, 30, 40, 50, 60, 70, 80. ಬಟ್ ಇನ್ಕ್ರೀಸ್ ಆಗ್ತದೆ. ಆ ಇನ್ಕ್ರೀಸ್ ಯೂನಿಫಾರ್ಮ್ ಆಗಿದೆನಾ ನಾನ್ ಯೂನಿಫಾರ್ಮ್ ಆಗಿದೆ? ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್? 10. ಇಲ್ಲಿಂದ ಇಲ್ಲಿಗೆ 10, 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 ಇಲ್ಲಿಂದ ಇಲ್ಲಿಗೆ 10. ಸೊ ಈ 10 ಏನು ಇಂಡಿಕೇಟ್ ಮಾಡುತ್ತೆ? 10 ಇಸ್ ಯೂನಿಫಾರ್ಮ್ ಅಲ್ವಾ, ಕಾನ್ಸ್ಟಂಟ್ ಆಗಿದೆ. ಸೊ ದ್ಯಾಟ್ ಮೀನ್ಸ್ ದ ಬಾಡಿ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಇನ್ಕ್ರೀಸ್ ಇನ್ ವೆಲಾಸಿಟಿ. ಯೂನಿಫಾರ್ಮ್ ಹೋಗ್ತಿದೆ, ಬಟ್ ಯಾವ ಥರ? ಡಿಗ್ರೀಸಾ ಇನ್ಕ್ರೀಸಾ? ಇನ್ಕ್ರೀಸ್, ರೈಟ್? ಸೊ ಯಾವಾಗ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಆಕ್ಸಿಲರೇಷನ್ ಸಿಗುತ್ತೆ. ಯಾವಾಗ ವೆಲಾಸಿಟಿ ಡಿಗ್ರೀಸ್ ಆಗುತ್ತೆ ಅವಾಗ ರಿಟಾರ್ಡೇಷನ್ ಸಿಗುತ್ತೆ. ಸೆಕೆಂಡ್ ವಿಡಿಯೋ, ಓಕೆ, ಲೆಕ್ಚರ್ನ ಸೆಕೆಂಡ್ ವಿಡಿಯೋ, ರೈಟ್? ಸೊ ಇದನ್ನು ಗ್ರಾಫಿಕಲಿ ಪ್ರೆಸೆಂಟ್ ಮಾಡೋಣ. ರೈಟ್? ಸೊ ಇದು 0,0, ಇಲ್ಲಿ ಟೈಮ್ ಇನ್ ಸೆಕೆಂಡ್ಸ್, ಇಲ್ಲಿ ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್, ರೈಟ್? ಸೊ ಎಷ್ಟುವರೆಗಿದೆ? 8. ಸೊ 1, 2, 3, 4, 5, 6, 7 and 8. ನೆಕ್ಸ್ಟ್ ಇಲ್ಲಿ 10, 20, 30, 40, 50, 60, 70 and 80. Last one 80 ಅನ್ಕೊಳ್ಳೋಣ. ಓಕೆ, ದಿಸ್ ಇಸ್ ದ ಲಾಸ್ಟ್ ಒನ್ 80. ನೌ ಓಕೆ, ಫೈನ್. ಇವಾಗ ಏನು ಮಾಡಬೇಕು? ಗ್ರಾಫಿಕಲ್ ಪ್ರೆಸೆಂಟ್. 0 ಇದ್ದಾಗ 0, 1 ಇದ್ದಾಗ 10, 2 ಇದ್ದಾಗ 20, 3 ಇದ್ದಾಗ 30, 4, 50, 5, 50, 6, 60, 7, 70, 8, 80. ಓಕೆ, ನಾವು ಇನ್ ದ ಸೇಮ್ ವೇ ಈ ಥರ ಡಾಟೆಡ್ ಲೈನ್ ಇಟ್ಕೊಂಡು ಹೋದ್ರೆ ನಮಗೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ಸ್ಟ್ರೇಟ್ ಲೈನ್ ಸಿಗುತ್ತೆ, ರೈಟ್? ನಾವು ಇದು ಫೈನಲ್ ಪೊಸಿಷನ್, ದಟ್ ಈಸ್ ಫಾರ್ 8th ಸೆಕೆಂಡ್, ಅಂಡ್ ದಿಸ್ ಇಸ್ ಫಾರ್ ಇನಿಷಿಯಲ್ ಪೊಸಿಷನ್, ದಟ್ ಈಸ್ ಫಾರ್ 0th ಸೆಕೆಂಡ್. ಸೊ ಈ ಥರ ನಿಮಗೆ ಗ್ರಾಫ್ ಸಿಗುತ್ತೆ, ರೈಟ್? ಸೊ ಇವಾಗ ಏನು ಮಾಡಬೇಕು? ಫಸ್ಟ್ ನಿಮಗೆ ಸ್ಲೋಪ್ ಫೈಂಡ್ ಮಾಡಬೇಕು. ಸ್ಲೋಪ್ ಏನು ಕೊಡುತ್ತೆ ನಿಮಗೆ? ಸ್ಲೋಪ್ ಇವಾಗ ನಾನು ಏನಾದರೂ ಇದನ್ನ ಎ and this is B, okay? Slope AB, that gives you change in y-axis divided by change in x-axis, right? So is slope of AB ಏನು ಕೊಡುತ್ತೆ? acceleration, right? So acceleration A, ಇದನ್ನ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು? acceleration ಚೇಂಜ್ ಇನ್ y-axis ಅಂತಂದರೆ ಫೈನಲ್ ಪೊಸಿಷನ್ ಆ್ಯಂಡ್ ಇನಿಷಿಯಲ್ ಪೊಸಿಷನ್ ಕನ್ಸಿಡರ್ ಮಾಡ್ತೇನೆ. ವಾಟ್ ಈಸ್ ದ ಫೈನಲ್ ಪೊಸಿಷನ್? ದಿಸ್ ಇಸ್ 80, ರೈಟ್? ದಿಸ್ ಇಸ್ 80 ಆ್ಯಂಡ್ ಇನಿಷಿಯಲ್ ಪೊಸಿಷನ್ ಇಟ್ ಈಸ್ ದ 0. ಸೊ ಇಲ್ಲಿ 80 ಮೈನಸ್ 0 ಡಿವೈಡೆಡ್ ಬೈ ಟೈಮ್. ಟೈಮ್ ಅಂದರೆ y-axis x-axis ಕನ್ಸಿಡರ್ ಮಾಡ್ಕೊಳ್ಳೋದು, ರೈಟ್? ಆ್ಯಂಡ್ ಇನಿಷಿಯಲ್ ಪೊಸಿಷನ್ ಇಟ್ ಈಸ್ ದ 0. ನಾವು
ಟೈಮ್ ಆಕ್ಸಿಸ್ ತಗೊಂಡಾಗ 8 minus 0. So that means 80 divided by 8, that is equal to 10 meter per second square. ಈ ಥರ ಆಕ್ಸಲರೇಷನ್ ಫೈಂಡ್ ಮಾಡ್ಬೋದು. ಓಕೆ, ಈ ಥರ ಆಕ್ಸಲರೇಷನ್ ಫೈಂಡ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ಫೈಂಡ್ ಮಾಡ್ಬೋದು ನೀವು, ಇದು 1. ಇನ್ನೊಂದು ಪ್ಯಾರಾಮೀಟರ್ ಫೈಂಡ್ ಮಾಡ್ಬೋದು, ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್. ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಯಾವ ಥರ ಫೈಂಡ್ ಮಾಡ್ಬೋದು? ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಏರಿಯಾ ಅಂಡರ್ ವಿ ಟಿ ಗ್ರಾಫ್. ನೋಡಿ, ಇದು ವಿ ಟಿ ಗ್ರಾಫ್ ಆಯಿತು. ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಅಂದರೆ ಇದು ಟ್ರಯಾಂಗಲ್ ಶೇಪ್ ಇದೆ, ರೈಟ್? ಸೆಕೆಂಡ್, ಇದು ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಅಂತ ಅನ್ಕೊಂತೀನಿ. ಇಲ್ಲಿ ಸಿ, ರೈಟ್? ಸೊ ಇಲ್ಲಿ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ನಮಗೆ ಟ್ರಯಾಂಗಲ್ ಇದೆ. ದರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಏರಿಯಾ ಏನು ಕೊಡುತ್ತೆ? ಆಫ್ ಇಂಟು ಬೇಸ್ ಇಂಟು ಹೈಟ್. ಆಫ್ ಆಸ್ ಇಟ್ ಈಸ್, ಬೇಸ್ ಎಷ್ಟಿದೆ? ಎ ಟು ಸಿ 8. ಹೈಟ್ ಎಷ್ಟಿದೆ? 0 to 80. ಇಲ್ಲಿ ಆಕ್ಸಿಸ್ ನೋಡಿ, 0 to 80. ಸೊ 80, ರೈಟ್? ಸೊ 2 2 8. ಓಕೆ, 8 32, 320 ಮೀಟರ್. ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಯ್ತಾ? ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ, 2 ಪಾಯಿಂಟ್ಸ್ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಒನ್, ಇಫ್ ದ ಮೋಷನ್ ಈಸ್ ವಿತ್ ಯೂನಿಫಾರ್ಮ್ ರಿಟಾರ್ಡೇಷನ್ ಅಂತಂದರೆ ವೆಲಾಸಿಟಿ ಡಿಕ್ರೀಸಿಂಗ್ by equal amount in each second, the velocity time graph will be straight line inclined to the time axis with a negative slope. Negative slope na consider ಮಾಡ್ಕೊಳ್ಳೋಣ. Example, in a figure the straight line AB, straight line ಎಲ್ಲಿದೆ? AB, straight line AB represents the velocity time graph for body initially moving with velocity 40 meter per second, which comes to stop in 4 seconds with a uniform retardation. So body already is in motion. ಎಷ್ಟು ಸ್ಪೀಡು? 40 meter per second. ಆಫ್ಟರ್ 4 seconds ಏನಾಯಿತು? ಅದು ರೆಸ್ಟಿಗೆ ಬಂತು, ಹೋಗ್ತಿರೋ ಗಾಡಿ ನಿಂತ್ಕೊಂತು. ಅಂದರೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಇಸ್ ಮೋರ್ ದ್ಯಾನ್ ಫೈನಲ್ ವೆಲಾಸಿಟಿ, ಹೆನ್ಸ್ ಇಟ್ ಈಸ್ ರಿಟಾರ್ಡೇಷನ್, ರೈಟ್? ಸೊ ಇಫ್ initial velocity is greater than final velocity, then acceleration is nothing but retardation, minus a. Retardation. So retardation is nothing but a negative of acceleration. Simple. Okay. Now, ಇಲ್ಲಿ ನಾವು ಡೈರೆಕ್ಟ್ ಆಗಿ ಸ್ಲೋಪ್ನ ಫೈಂಡ್ ಮಾಡಿದ್ರೆ ಆಕ್ಸಲರೇಷನ್ ಸಿಗುತ್ತಾ? ರೈಟ್. ಸೊ ಇಲ್ಲಿ ಸ್ಲೋಪ್ನ ಫೈಂಡ್ ಮಾಡ್ತೇನೆ. ಸ್ಲೋಪ್ that gives you acceleration, that is equal to change in y-axis divided by change in x-axis. Change in y-axis ಎಷ್ಟಿದೆ? So this is initial position and this is final position. ಅಂದರೆ ಇದು initial 40 meter per second, final 0 meter per second. ಅಂದರೆ comes to the stop, means ರೆಸ್ಟಿಗೆ ಬಂತು. ಸೊ ಫೈನಲಿ ಎಷ್ಟಿದೆ? 0 ಮೈನಸ್ initial ಎಷ್ಟಿದೆ? 40 meter per second divided by final time, it is a 4 second minus 0 second, that is minus 40 divided by 4, that is minus 10 meter per second square. So ನಾನು ಆಲ್ರೆಡಿ ಹೇಳಿದೆ a value is negative 10 meter per second. So negative of acceleration ಏನು? Retardation. Negative of acceleration is retardation, minus a. So minus, already a value ಎಷ್ಟಿದೆ? minus 10, that will be
ಪ್ಲಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇಲ್ಲಿ ಯಾವ ಥರ ಹೇಳ್ಬೋದು ಅಂದರೆ ರಿಟಾರ್ಡೇಷನ್ ಈಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಕ್ಸಲರೇಷನ್ ಎಷ್ಟು ಹೇಳ್ಬೋದು? ಆಕ್ಸಲರೇಷನ್ ಮೈನಸ್ 10 ಮೀಟರ್ ಪರ್ ಸೆಕೆಂಡ್. ರಿಟಾರ್ಡೇಷನ್ ಅಂದರೆ ವಿತೌಟ್ ಸೈನ್ ಯು ಕ್ಯಾನ್ ಸೇ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈ ಥರ. ಸೊ ಇವಾಗ ನಮಗೆ ರಿಟಾರ್ಡೇಷನ್ ಮತ್ತು ಆಕ್ಸಲರೇಷನ್ ಬಗ್ಗೆ ಆಯಿತು. ಹಾಗಿತ್ತಂದರೆ ಇಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಇನ್ ದಿಸ್ ಕೇಸ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ನಾನು ಆಲ್ರೆಡಿ ಹೇಳ್ತೀನಿ, ನಿಮಗೆ ಕ್ಲೂ ಕೊಡ್ತೀನಿ, ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಡಿಸ್ಪ್ಲೇಸ್ಮೆಂಟ್, ವಾಟ್ ಈಸ್ ದ ಶೇಪ್? ಏರಿಯಾ ಅಂಡರ್ VT ಗ್ರಾಫ್, ಇಟ್ ಈಸ್ ಎ triangle shape. So displacement is given by area of triangle ABC. ಇಲ್ಲಿ C ಅಂತ ಅನ್ಕೊಂತೀನಿ. ಸೊ ABC. ಓಕೆ, ಸೊ ಫೈಂಡ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ಬರುತ್ತೆ ಅನ್ನೋದು. ಓಕೆ, ನಾವು ಇಲ್ಲಿ ನೋಡಿ ಫಸ್ಟ್ 2 ಕೇಸಸ್ ಆಯಿತು. ಇಲ್ಲಿ ಥರ್ಡ್ ಅಲ್ಲಿ ನಮಗೆ the velocity time graph can never be a straight line parallel to the velocity axis. Velocity ಯಾವ axis ಅಲ್ಲಿ ತಗೊಂಡಿದ್ವಿ? Y axis. Line would mean that velocity increases without any increase in time. ನೋಡಿ, ಇವಾಗ ನಾನು VT ಗ್ರಾಫ್ ತಗೊಂಡ್ರೆ ನಿಮಗೆ ವೆಲಾಸಿಟಿ ಟೈಮ್ ಗ್ರಾಫ್ ಕ್ಯಾನ್ ನೆವರ್ ಬಿ ಸ್ಟ್ರೇಟ್ ಲೈನ್. ಈ ಥರ ಇರಲ್ಲ. ಓಕೆ, ನಿಮಗೆ ಈ ಥರ ಸಿಗಲ್ಲ. ಯಾಕೆ ಅಂತಂದರೆ ಇಲ್ಲಿ ವೆಲಾಸಿಟಿ ಕೀಪ್ ಆನ್ ಇನ್ಕ್ರೀಸಿಂಗ್ ಅಲ್ವಾ? ವೆಲಾಸಿಟಿ ಕೀಪ್ ಆನ್ ಇನ್ಕ್ರೀಸಿಂಗ್ ವಿತೌಟ್ ಅ ಚೇಂಜಿಂಗ್ ಟೈಮ್. ಇಸ್ ಇಟ್ ಪಾಸಿಬಲ್? ಇಟ್ ಈಸ್ ಅ ಟೈಮ್, ಇಟ್ ಈಸ್ ಅ ವೆಲಾಸಿಟಿ. ಸೊ ಝೀರೋ ನೀವು ನಿಂತ್ಕೊಂಡು ಇಲ್ಲಿ ನೋಡಿ, ಟೈಮ್ 0 ಇದೆ, ವೆಲಾಸಿಟಿ ಕೀಪ್ ಆನ್ ಚೇಂಜಿಂಗ್. ಇಸ್ ಇಟ್ ಪಾಸಿಬಲ್? ನೋ, ಬಿಕಾಸ್ ವೆಲಾಸಿಟಿ ಇಸ್ ಟೈಮ್ ಡಿಪೆಂಡೆಂಟ್, ರೈಟ್? ವೆಲಾಸಿಟಿ ಇಸ್ ಅ ಟೈಮ್ ಡಿಪೆಂಡೆಂಟ್. ಸೊ ಟೈಮ್ ಚೇಂಜ್ ಆದರೆ, ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆದರೆ ವೆಲಾಸಿಟಿ ಚೇಂಜ್ ಆಗುತ್ತೆ. ಇಲ್ಲೇನು ಹೇಳ್ತಿರೋದಂದರೆ ವೆಲಾಸಿಟಿ ಚೇಂಜ್ ಆಗ್ತದೆ ಬಟ್ ಟೈಮ್ ಸೇಮ್ ಇದೆ ಅಂತ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸಿ ಪಾಯಿಂಟ್. ನೆಕ್ಸ್ಟ್ ಒನ್, ಇಫ್ ದ ಬಾಡಿ is initially moving with some constant velocity and then it accelerates, then velocity time sketch for the acceleration motion will start from the point on the velocity axis corresponding to initial of the velocity of the body. ಸೊ ನಾರ್ಮಲ್ ಆಗಿ ಒಂದು ಬಾಡಿ ಆಲ್ರೆಡಿ ಮೋಷನಲ್ಲಿದ್ದರೆ, ಓಕೆ, ಮೋಷನಲ್ಲಿದ್ದರೆ ಅದನ್ನು ಇನಿಷಿಯಲ್, ಫಾರ್ ಎಕ್ಸಾಂಪಲ್ ಲಾಸ್ಟ್ ಕೇಸ್ ನೋಡಿದ್ವಲ್ಲ, 40 ಮೀಟರ್ ಪರ್ ಸೆಕೆಂಡಲ್ಲಿ ಆಲ್ರೆಡಿ ಬಾಡಿ ರನ್ ಆಗ್ತಿತ್ತು, ಆಮೇಲೆ 4 ಸೆಕೆಂಡಲ್ಲಿ ರೆಸ್ಟಿಗೆ ಬಂತು, ರೈಟ್? ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿನ ನಾವು ಇಲ್ಲಿ 40 ಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ. ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಫೋರ್ತ್ ಒನ್, ದಟ್ ಈಸ್ ಅ ಡಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇನ್ ಎ ಫಿಗರ್ ಸ್ಟ್ರೇಟ್ ಲೈನ್ AB, ಆಲ್ರೆಡಿ AB ಕೊಟ್ಟಿದ್ದಾರೆ. ಓಕೆ, ಹಿಯರ್ ಯು ಕ್ಯಾನ್ ಸಿ A and B. Okay, velocity time graph accelerated motion of a car initially moving with velocity 10 meter per second. Its velocity from the instant of acceleration at a different times as given in the following. So velocity ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 2 ಪ್ಯಾರಾಮೀಟರ್ ಫೈಂಡ್ ಮಾಡ್ಬೋದು. ಫಸ್ಟ್ ಒನ್ ಏನು ಆಲ್ರೆಡಿ ನಮ್ಗೆ ಗೊತ್ತಿದೆ, ದ ಫಸ್ಟ್ ಒನ್ ಆಕ್ಸಲರೇಷನ್. ಆಕ್ಸಲರೇಷನ್ ಯಾವ ಥರ ಫೈಂಡ್ ಮಾಡ್ತೀರಾ? ಸ್ಲೋಪ್. Acceleration is given by slope. Slope is nothing but change in y-axis divided by change in x-axis. So ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಚೇಂಜ್ ಇನ್ y-axis ಅಂದರೆ ಇಲ್ಲಿ ಹೈಯೆಸ್ಟ್ ಪಾಯಿಂಟ್ ಎಷ್ಟಿದೆ? ಸ್ಲೋಪ್ ನಾನು ಇದನ್ನು ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಸ್ಲೋಪ್ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಲ್ಲಿ ಫೈನಲ್ ಪೊಸಿಷನ್ ಎಷ್ಟಿದೆ? 35, ರೈಟ್? 35 ಇದೆ. 35 ಅಂದರೆ ಇನ್ ಬಿಟ್ವೀನ್ ಇದೆಯಲ್ಲ, 40 ಮತ್ತು 30 ಇನ್ ಬಿಟ್ವೀನ್ ಇದೆ. ಸೊ 35 ಅಂತ ಕನ್ಸಿಡರ್ ಮಾಡ್ಕೋತೀನಿ ಇದು. ಓಕೆ, ನಾವು ಇಲ್ಲಿ ಇನಿಷಿಯಲ್ ಎಷ್ಟಿದೆ? 10 - 10. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಆಕ್ಸಿಸ್. ಫೈನಲ್ ಎಷ್ಟಿದೆ? 5, ಇನಿಷಿಯಲ್ 0. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯಿತು? 25 ಡಿವೈಡೆಡ್ ಬೈ 5. ಸೊ ಆಕ್ಸಲರೇಷನ್ ಡಿಫ್ರೆನ್ಸ್ ಎಷ್ಟಾಗುತ್ತೆ? 25 divided by 5 is 4 meter per second square, right? 4 meter per second square. ಇನ್ನೊಂದು ಪ್ಯಾರಾಮೀಟರ್ ಫೈಂಡ್ ಮಾಡ್ಬೋದು. ಏನದು? ಎಸ್,
ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಯಾವ ಥರ ಫೈಂಡ್ ಮಾಡೋದಂದರೆ ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಇಲ್ಲಿ ನೋಡ್ಬೋದು ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಈ ಥರ ಶೇಪ್ ಇದೆ. ಈ ಥರ ಶೇಪ್ನ ನಾವು ಟ್ರಾಪಿಜಿಯಮ್ ಅಂತ ಕರಿತೀವಿ ಮ್ಯಾಥಮೆಟಿಕ್ಸಲ್ಲಿ. ಟ್ರಾಪಿಜಿಯಮ್ ಏರಿಯಾನ ಯಾವ ಥರ ಫೈಂಡ್ ಮಾಡಬೇಕು? ಓಕೆ, ಸೊ ಇಲ್ಲಿ ನೋಡಿ ಟ್ರಾಪಿಜಿಯಮ್ಗೆ ನಮಗೆ ಫಾರ್ಮುಲಾ ಇದೆ ಆಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಲೈನ್ಸ್, ಸಮ್ ಆಫ್ ಪ್ಯಾರಲಲ್ ಲೈನ್ಸ್ into height. Okay, now as it is off into parallel lines ಯಾವ್ದಾಗುತ್ತೆ ನೋಡಿ, parallel lines, ರೈಟ್. ಇದೊಂದು ಲೈನ್ ಆಗುತ್ತೆ. ಇಲ್ಲಿ ಪ್ಯಾರಲಲ್ ಲೈನ್ ಆಗಲ್ಲ. ಇದು ಕೆಳಗಡೆದು ಸ್ಟ್ರೇಟ್ ಲೈನ್ ಇದ್ರು ಮೇಲ್ಗಡೆದು ಸ್ಟ್ರೇಟ್ ಲೈನ್ ಇದ್ರು ದೇ ಆರ್ ನಾಟ್ ಪ್ಯಾರಲಲ್ ಟು ಈಚ್ ಅದರ್. ಸೊ ಅದರಿಂದ ಈ ಪ್ಯಾರಲಲ್ ಲೈನ್ಸ್ ಎಷ್ಟಿದೆ? ಸಮ್ ಆಫ್ ಇದೆಷ್ಟಿದೆ? 0 to 10, 5 to 35. ಸೊ ಎಷ್ಟಾಗುತ್ತೆ ಇದು? ಹೈಟ್ ಎಷ್ಟಿದೆ ಇದು? 10. 10 ಮೈನಸ್ 0 ಪ್ಲಸ್ ಇದೆಷ್ಟಿದೆ? 35 ರೈಟ್. ಓಕೆ, ಡೈರೆಕ್ಟ್ ಬರಿಬೋದಲ್ಲ. ಸೊ 10 ಪ್ಲಸ್ 35 ಇಂಟು ಹೈಟ್ ಎಷ್ಟಿದೆ? ಹೈಟ್ ಇಲ್ಲಿಂದ ಇಲ್ಲಿಗೆ ಹೈಟ್ ಎಷ್ಟಿದೆ? 5 ಇದೆ. ಸಿಂಪ್ಲಿಫೈ ಮಾಡಿ ನೋಡಿ, ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಟ್ರೆಪಿಜಿಯಮ್ ಫಾರ್ಮುಲಾ ಆಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಲೈನ್ಸ್ ಇಂಟು ಹೈಟ್. ಸೊ ಆಫ್ ಆಸ್ ಇಟ್ ಇಸ್, ಪ್ಯಾರಲಲ್ ಲೈನ್ಸ್ ಯಾವ್ದಾವುದು? ಇದು ಮತ್ತೆ ಇದು. ಸಮ್ ಇದೆಷ್ಟು ಹೈಟ್ ಇದೆ? 10. ಇದೆಷ್ಟಿದೆ? 35. ಸೊ 10 ಪ್ಲಸ್ 35 ಇಟ್ ಈಸ್ ಎ 45. ಆ್ಯಂಡ್ ಹೈಟ್ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ ಎರಡು ಲೈನ್ಗೆ ಹೈಟ್ ಎಷ್ಟಿದೆ? 5. ಸೊ ದ್ಯಾಟ್ ಮೀನ್ಸ್ ಇಲ್ಲಿ ಬರೀತೀನಿ. ಸೊ ಆಫ್ ಇಂಟು 45 ಇಂಟು 5. ಸೊ ಇಲ್ಲಿ ಎಷ್ಟಾಗುತ್ತೆ? 45 ಇಂಟು 5. So 45 into 5 divided by 2, 112.5 meter. This is your displacement. ಅರ್ಥ ಆಯ್ತಾ? ಸೊ ಇಲ್ಲಿ ಆಕ್ಸಲರೇಷನ್ ಎಷ್ಟು ಬಂತು? 4 meter per second square. ಡಿಸ್ಪ್ಲೇಸ್ಮೆಂಟ್ ಇಸ್ 112.5 meter. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನಾವು ನೆಕ್ಸ್ಟ್ ಒನ್. Consider the motion of a body released from a height. It is initially at rest and then falls down vertically with a velocity increasing uniformly for 5 seconds and acquires final velocity 50 meter per second. Assuming that after hitting the ground, it raises vertically upward to the same height with velocity decreasing uniformly. Further taking downward direction is positive. The velocity time graph is shown. ಸೊ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಏನು ಫೈಂಡ್ ಮಾಡ್ಬೋದು? ಸೊ ನಾವು ಏನು ಫೈಂಡ್ ಮಾಡ್ಬೋದು ಅಂತಂದರೆ ಆಕ್ಸಲರೇಷನ್ ಫೈಂಡ್ ಮಾಡ್ಬೋದು, ರೈಟ್? ವಿ ಟಿ ಗ್ರಾಫ್ ಗಿವ್ಸ್ ಅಸ್ ಆಕ್ಸಲರೇಷನ್. ಸೊ ಆಕ್ಸಲರೇಷನ್ ನಮಗೆ ಎರಡೂ ಕಡೆನೂ ಸೇಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಗಿವ್ಸ್ ಅಸ್ ಡಿಸ್ಪ್ಲೇಸ್ಮೆಂಟ್ ಆಸ್ ವೆಲ್ ಅಸ್ ದ ಡಿಸ್ಟೆನ್ಸ್. ಡೈರೆಕ್ಟ್ಲಿ ನಾವು ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಇಲ್ಲಿ ಮಾಡ್ತೀನಿ. ಓಕೆ, ಸೊ ಸ್ಲೋಪ್ gives the acceleration, right? So let's try to understand the question. 50 meter height ಅಲ್ಲಿರೋ ಒಂದು ಬಾಲ್ನ ಹಿಂಗೆ ಡ್ರಾಪ್ ಮಾಡ್ತೀನಿ. ಇನಿಷಿಯಲಿ ಅಟ್ ರೆಸ್ಟ್ ಅಂದರೆ ವೆಲಾಸಿಟಿ 0. ಯಾವಾಗ ನಾನು ಡ್ರಾಪ್ ಮಾಡ್ತೀನಿ, ಡ್ಯೂ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬೈ ದ ಅರ್ತ್ ಏನಾಗುತ್ತೆ? ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಎಷ್ಟು? ಜನರಲಿ ಇಟ್ ಈಸ್ 9.8 meter per second square ಅಲ್ವಾ? ಸೊ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 10 ಅಂತ ತೊಗೊಳ್ಳೋಣ. ಎವ್ರಿ ಸೆಕೆಂಡ್ ಇಟ್ ಇನ್ಕ್ರೀಸಸ್ ಬೈ 10 meter per second square. ಸೊ ಅಪ್ ಟು 5th second ವರೆಗೆ ಇನ್ಕ್ರೀಸ್ ಆಗ್ತದೆ. ಯಾವಾಗ ಇದು 50 meter ಕೆಳಗಡೆ ಹೋದಾಗ ಗ್ರೌಂಡ್ಗೆ ಟಚ್ ಆಗಿ ಬೌನ್ಸ್ ಆಗುತ್ತೆ ಇಮಿಡಿಯೇಟ್ ಆಗಿ. ಸೊ ಬೌನ್ಸ್ ಆದಾಗ ಏನಾಗುತ್ತೆ? ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇನ್ಸ್ಟೆಡ್ ಆಫ್ ಇನ್ಕ್ರೀಸಿಂಗ್ ದ ವೆಲಾಸಿಟಿ ಕೀಪ್ ಆನ್ ಡಿಕ್ರೀಸಸ್. ಯಾವಾಗ 50 meter ಬರುತ್ತಲ್ಲ ಮತ್ತೆ ಸ್ಟಾಪ್ ಆಗುತ್ತೆ.
ಒಂದು ಬಾಲ್ನ ತಗೊಳ್ಳಿ, ಡ್ರಾಪ್ ಮಾಡಿ, ಇನಿಷಿಯಲ್ ಇಟ್ ಇನ್ಕ್ರೀಸಸ್. ಯಾವಾಗ ಗ್ರೌಂಡ್ಗೆ ತಾಕಿ ಮೇಲೆ ಎದ್ದೇಳುತ್ತಲ್ಲ ಆವಾಗ ವೆಲಾಸಿಟಿ ಡಿಕ್ರೀಸಸ್ ಅಲ್ವಾ. ಸೊ ಅದನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಸ್ಲೋಪ್ ಇಲ್ಲಿ ನಾವು ಇನಿಷಿಯಲಿ ಮತ್ತು ಫೈನಲ್ ಪೊಸಿಷನ್ ತೊಗೊಂಡಾಗ ಇಲ್ಲಿ ಇದು ಇನಿಷಿಯಲ್ ಪೊಸಿಷನ್ ಅಂಡ್ ದಿಸ್ ಇಸ್ ಫೈನಲ್ ಪೊಸಿಷನ್. ಸ್ಲೋಪ್ ಆಫ್ ದಿಸ್ ಎ ಬಿ ಅಂತ ತೊಗೊತೀನಿ. ಓಕೆ, ಎ ಬಿ. ಸೊ ಸ್ಲೋಪ್ ಆಫ್ ಎ ಬಿ ಎಷ್ಟಾಗುತ್ತೆ? ಚೇಂಜ್ ಇನ್ ವೈ ಆಕ್ಸಿಸ್ ಬಿ ಇ and change in x axis EA ಎಷ್ಟಾಗುತ್ತೆ? 50 minus 0, 5 minus 0, 5 minus 0. That will be acceleration is 10 meter per second square. Right? ಇಲ್ಲಿ ಕೆಳಗಡೆ ನೋಡೋಣ. ಇಲ್ಲಿ ಸಹಿತ ಇದು ಸ್ಲೋಪ್ ಆಗಿದೆ. ಓಕೆ, ಸ್ಲೋಪ್ ಆಗಿದೆ. ಸೊ ಎ, ಸೊ ಫೈನಲ್ ಪೊಸಿಷನ್ ಎಷ್ಟಿದೆ? ಚೇಂಜ್ ಇನ್ ವೈ ಆಕ್ಸಿಸ್ ಅಲ್ಲ, ಚೇಂಜ್ ಇನ್ ವೈ ಆಕ್ಸಿಸ್. ದ್ಯಾಟ್ ಮೀನ್ಸ್ ಈ ಫೈನಲ್, ಓಕೆ, ಫೈನಲ್ ಮೈನಸ್ ಇನಿಷಿಯಲ್. ಓಕೆ, ಫೈನಲ್ ಎಷ್ಟು? ಇಲ್ಲಿಗೆ, ಇನಿಷಿಯಲ್ ಇಲ್ಲಿಗೆ. ಓಕೆ, ನಾವು ನೋಡಿ, ಚೇಂಜ್ ಇನ್ ವೈ ಆಕ್ಸಿಸ್ ಅಂದರೆ ಇನಿಷಿಯಲ್ ಇಲ್ಲಿದೆ. ಓಕೆ, 50 ಮೀಟರ್ ಪರ್ ಸೆಕೆಂಡ್. ಯಾಕೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ತೊಗೊಂಡಿದ್ದು ಅಂದರೆ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್ ಡೈರೆಕ್ಷನ್. ಫಸ್ಟ್ ಡೌನ್ವರ್ಡ್ ಡೈರೆಕ್ಷನ್ ಪಾಸಿಟಿವ್ ತೊಗೊಂಡಿದ್ವಿ, ಇವು ಅಪ್ವರ್ಡ್ ಅಂದರೆ ನೆಗೆಟಿವ್ ತಾನೆ, ಅದರಿಂದ ಡೈರೆಕ್ಟ್ಲಿ -50ಗೆ ಹೋಗುತ್ತೆ. ಸೊ 50ಗೆ ಹೋದಾಗ ಏನಾಗುತ್ತೆ ಇಲ್ಲಿ? -50. ಓಕೆ, ಇಟ್ ಈಸ್ ಇನಿಷಿಯಲ್. ಫೈನಲ್ ಒನ್ ಎಷ್ಟಿದೆ? 0. ರೈಟ್, 0. ಸೊ ಚೇಂಜ್ ಇನ್ 10 ಸೆಕೆಂಡ್ಗೆ ಎಷ್ಟಾಗುತ್ತೆ? 0 ಆಗುತ್ತೆ. ಸೊ 0 ಮೈನಸ್ ಆಫ್ -50 ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ? 10 minus 5 ಎಷ್ಟಾಗುತ್ತೆ? ಇಲ್ಲಿ ಸಹಿತ ಆಕ್ಸಲರೇಷನ್ 5 and 50. ಇಟ್ ಈಸ್ ಎ 10 meter per second square. 10 meter per second square. ಹಾಗಿತ್ತಂದರೆ ಇನ್ನು ಏನೇನು ಫೈಂಡ್ ಮಾಡ್ಬೋದು? ಡಿಸ್ಪ್ಲೇಸ್ಮೆಂಟ್. ಸೊ ಫಸ್ಟ್ ಒನ್ ಆಯ್ತಾ? ಫಸ್ಟ್ ಒನ್ ಆಕ್ಸಲರೇಷನ್ ಈಸ್ ಇನ್ ದ ಬೋತ್ ಕೇಸಸ್ 10 meter per second square. Now second one displacement. ಡಿಸ್ಟೆನ್ಸ್ ಫೈಂಡ್ ಮಾಡೋಣ, ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಈಸ್ ಗಿವೆನ್ ಬೈ ಸೇಮ್ ಏರಿಯಾ. ಇಲ್ಲಿ ನೋಡಿ, ನೀವು ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಅಂದರೆ ಇಲ್ಲಿ 2 ಡಯಾಗ್ರಾಮ್ಸ್ ಇದೆ. ಓಕೆ, ಅದನ್ನು ಡಿಫ್ರೆಂಟ್ ಕಲರಲ್ಲಿ ನಿಮಗೆ ಮಾರ್ಕ್ ಮಾಡ್ತೀನಿ. ಓಕೆ, ಡಿಫ್ರೆಂಟ್ ಕಲರಲ್ಲಿ. ಇದೊಂದು, ಆಮೇಲೆ ಇಲ್ಲೊಂದು. ನಿಮಗೆ 2 ಟ್ರಯಾಂಗಲ್ಸ್ ಇದೆ. ಒಂದು ಎ ಬಿ ಇ, ನೆಕ್ಸ್ಟ್ ಒನ್ ಸಿ ಡಿ ಇ. ಓಕೆ, ಟ್ರಯಾಂಗಲ್ ಎ ಬಿ ಇ ಪ್ಲಸ್ ಟ್ರಯಾಂಗಲ್ ಸಿ ಡಿ ಇ. ರೈಟ್, ಟ್ರಯಾಂಗಲ್ ಗೊತ್ತಲ್ಲ, ಆಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲೂ ಸಹಿತ ಆಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಫಸ್ಟ್ ಡಯಾಗ್ರಾಮ್ ನೀವು ನೋಡ್ಬೋದು. ಆಫ್ ಆಸ್ ಇಟ್ ಇಸ್, ಬೇಸ್ ಎಷ್ಟಿದೆ? 0 to 5 ಆ್ಯಂಡ್ ಹೈಟ್ ಎಷ್ಟಿದೆ? 50. ದರ್ಫೋರ್ ಆಫ್ ಇಂಟು ಬೇಸ್ 5 ಇಂಟು ಹೈಟ್ 50 ಪ್ಲಸ್ ಆಫ್ ಇಂಟು ಬೇಸ್, ಅಗೇನ್ ಇಟ್ ಈಸ್ ಎ 5 ಇಂಟು ಹೈಟ್ ಇಟ್ ಈಸ್ ಎ 50. ಓಕೆ, ಡಿಸ್ಟೆನ್ಸ್ ಇಲ್ಲಿ -50 ಅಂತ ತಗೋಬಿಡಿ, ಯಾಕಂದರೆ ಡಿಸ್ಟೆನ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ರೈಟ್. ಸೊ ಇಲ್ಲಿ ನಮಗೆ ಎಷ್ಟು ಸಿಗುತ್ತೆ? ಸೊ 25, 2 1s, 2 2s, 2 5s, 10. ಓಕೆ, 25 ಇಂಟು 5 ಇಲ್ಲಿ ಸೇಮ್. ಸೊ 25 ಇಂಟು 5 ಎಷ್ಟಾಗುತ್ತೆ ನೋಡೋಣ. ಓಕೆ, ಸೊ 5 ಇಂಟು 50 ಡಿವೈಡೆಡ್ ಬೈ 2. ಓಕೆ, ಇದೆಷ್ಟಾಯಿತು? 125 ಪ್ಲಸ್ ಇಲ್ಲೂ ಸಹಿತ 125. ದ್ಯಾಟ್ ವಿಲ್ ಬಿ 2 ಟೈಮ್ಸ್ ಅಲ್ವಾ? 2 ಟೈಮ್ಸ್, ದಟ್ ಈಸ್ 250 meter. So distance will be 250 meter.
Then what about displacement? Displacement, it is a vector quantity ಅಲ್ಲ, ಸೊ ಇದನ್ನ ವಿತ್ ಸೈನ್ ಆಡ್ ಅಥವಾ ಮಲ್ಟಿಪ್ಲೈ ಮಾಡ್ಬೋದು. ಇದೆಷ್ಟು ಬಂತು? ಅಬೋ ದ ಟೈಮ್ ಆಕ್ಸಿಸ್, ದಟ್ ಮೀನ್ಸ್ ಪಾಸಿಟಿವ್ ಎಷ್ಟಿದೆ? 125. This will be 125. This is also 125. So it is a positive, this is a negative. So 125. So that means 0 meter. Displacement is 0 meter. ಅಥವಾ ಡೈರೆಕ್ಟ್ ಎಕ್ಸಾಂಪಲ್ ತೊಗೊಂಡು ನೋಡ್ಕೋಬೋದು. ಇನಿಷಿಯಲಿ ಇಲ್ಲಿಂದ ಡ್ರಾಪ್ ಮಾಡ್ತೀನಿ, ಕೆಳಗೆ ಹೋಗುತ್ತೆ, ಬೌನ್ಸ್ ಆಗಿ ಸೇಮ್ ಪೊಸಿಷನ್ ಬರುತ್ತೆ. ವಾಟ್ ಇಸ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದ ಬಾಡಿ? ಇಸ್ ಸೇಮ್. ಸೊ ದ್ಯಾಟ್ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್ ಇಸ್ 0. ಓಕೆ, ಸೊ ದ್ಯಾಟ್ ಈಸ್ ದ ಮೀನಿಂಗ್. ನಾವು ನೆಕ್ಸ್ಟ್ ಒನ್, ಕನ್ಕ್ಲೂಷನ್ ಆಫ್ ವಿ ಟಿ ಗ್ರಾಫ್. ಸೊ ಫಸ್ಟಿಗೆ ನೋಡ್ಬೋದು ನೀವು ಕನ್ಕ್ಲೂಷನ್. ಫಾರ್ ಎ motion with a uniform velocity time graph is a straight line parallel to the time axis. Go to first case. Okay, now second one, if the velocity time graph is straight line inclined to the time axis, second case ಅದೇನು ಇಂಡಿಕೇಟ್ ಮಾಡುತ್ತೆ? ಯೂನಿಫಾರ್ಮ್ ವೆಲಾಸಿಟಿ, ದಟ್ ಮೀನ್ಸ್ ಆಕ್ಸಲರೇಟೆಡ್ ಮೋಷನ್. ಇಲ್ಲಿ ನೋಡಿ, ಆಕ್ಸಲರೇಷನ್. ಮತ್ತು ಥರ್ಡ್ ಒನ್, ವೆಲಾಸಿಟಿ ಟೈಮ್ ಗ್ರಾಫ್ ಇಫ್ ಇಟ್ ಇಸ್ ಎ ಕರ್ವ್, ಬಟ್ ಇದು ನಿಮಗೆ ಸಿಲೆಬಸ್ ಇರಲಿಲ್ಲ, ಅದಕ್ಕೆ ನಿಮಗೆ ಬರೋದಿಲ್ಲ, ನಾಟ್ ಇನ್ ಸಿಲೆಬಸ್, ನಾಟ್ ಇನ್ ಸಿಲೆಬಸ್. ಓಕೆ, ಬರ್ದಿಲ್ಲ. ನೆಕ್ಸ್ಟ್ ಒನ್, ಸ್ಲೋಪ್ ಆಫ್ ಸ್ಟ್ರೇಟ್ ಲೈನ್ ಗಿವ್ಸ್ ಯು ಆಕ್ಸಲರೇಷನ್. ಕರೆಕ್ಟ್ ತಾನೆ? ಆಕ್ಸಲರೇಷನ್. If the slope is positive means acceleration. If slope is negative means retardation. Slope is positive in terms of velocity ಹೇಳಬೇಕಂದ್ರೆ the velocity is increasing. Okay, slope ನಿಮ್ಗೆ ಏನಾದರೂ ಪಾಸಿಟಿವ್ ಬಂತಂದ್ರೆ velocity of the body is increasing. If the slope of the body slope of the VT graph negative ಬಂತಂದ್ರೆ velocity of the body decreasing ಅಂತ. Okay, ಅದಾಯಿತು. Next one, the negative slope means velocity is decreasing. ಅದೇ ಹೇಳಿದೆ ತಾನೆ? If positive slope means velocity is increasing. If slope is negative means velocity is decreasing. That means we call it as a retarded motion. Increase ಆಗ್ತಿದ್ರೆ accelerated motion. Now the zero slope implies motion with a constant velocity. That means uniform velocity. Okay, increase ಆಗ್ತಿಲ್ಲ, decrease ಆಗ್ತಿಲ್ಲ, same constant speed ಅಲ್ಲಿ ಹೋಗ್ತಿದೆ ಅಂತ. Okay, so that is the meaning. Next one, knowing the acceleration at different instant velocity time graph, we can draw the acceleration time graph. This for variable velocity. Okay, that is not there for your syllabus. Next one, the area enclosed. This is very important. The area enclosed between velocity time graph sketch. Okay, area enclosed between velocity time graph gives you ಏನು ಕೊಡುತ್ತಾ? displacement in the interval of time. Area above time axis gives you positive displacement. Area below the time axis gives you negative displacement. ಇದೇ ನಾವು ಹೇಳಿದ್ದು. ಏರಿಯಾ ಅಬೋವ್ ದ ಟೈಮ್ ಆಕ್ಸಿಸ್ ಗಿವ್ಸ್ ಯು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್, ಏರಿಯಾ ಬಿಲೋ ದ ಟೈಮ್ ಆಕ್ಸಿಸ್ ಗಿವ್ಸ್ ಯು ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಒನ್, knowing distance or displacement in different time intervals, the velocity time graph, we can draw distance time graph, of course displacement time graph. Okay, ಸೊ ಸಿಂಪಲ್ ಆಗಿ ಈ ಎಲ್ಲ 4 ಪಾಯಿಂಟ್ಸ್ನ ಸಿಂಪಲ್ ಆಗಿ 2 ಪಾಯಿಂಟಲ್ಲಿ ಹೇಳ್ತೀನಿ ನೋಡಿ. Slope of VT graph gives you acceleration. If slope is positive, that is accelerated motion. If slope is negative means it is a retarded motion. ಈ velocity terms ಅಲ್ಲಿ ಹೇಳ್ಬೇಕಂತಂದ್ರೆ, if slope is positive, the velocity of the body is increasing. If the slope is negative, the velocity of the body is decreasing. Okay, next one, area enclosed by the VT graph gives you distance or displacement. Area under VT graph gives you displacement or distance. Displacement vector quantity ಆಗಿರೋದ್ರಿಂದ area above the time axis gives you positive displacement. Area below the time axis gives you negative displacement. Got it? Okay, so that's all for today's session. So ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. Until, take care, bye bye.